ಗ್ಲೋಬಲ್ ಯೋಗ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಭಾರತದ ಪ್ರತಿನಿಧಿಯಾಗಿ ಆಯ್ಕೆಯಾಗಿ ತಮ್ಮ ಅಂತಾರಾಷ್ಟ್ರೀಯ ಯೋಗ ಪ್ರದರ್ಶನ ಹಾಗೂ ಉಪನ್ಯಾಸವನ್ನು ಮಂಡಿಸಿರುವ ನಮ್ಮ ಕೊಪ್ಪಳ ಜಿಲ್ಲೆಗೆ ಕೀರ್ತಿಯನ್ನು ತಂದಿರುವ ವಿಶ್ವಯೋಗಿ ಪ್ರಶಸ್ತಿ ಪುರಸ್ಕೃತ ಯೋಗಾಚಾರ್ಯ ಮರಿಸ್ವಾಮಿ ಕೆ ಇವರಿಗೆ ಡಾಕ್ಟರ್ ಶ್ರೀ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮಿಗಳು ಸನ್ಮಾನಿಸಿದ್ದಾರೆ. ಗ್ಲೋಬಲ್ ಯೋಗ ಸಂಸ್ಥಾಪಕರು ಅಧ್ಯಕ್ಷರಾದ ಡಾಕ್ಟರ್ ಯೋಗಿ ದೇವರಾಜ್ ಮಹಾಗುರುಗಳು ಹಾಗೂ ನರರೋಗ ತಜ್ಞರಾದ ಡಾಕ್ಟರ್ ರಾಜಶೇಖರ್ ರೆಡ್ಡಿ, ಡಾಕ್ಟರ್ ಎನ್ ನಾಗೇಶ್, ಡಾಕ್ಟರ್ ಎಸ್ ಹಿರೇಮಠ, ಡಾಕ್ಟರ್ ರಾಘವೇಂದ್ರ ಪೈ ಗುರುಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ತದನಂತರ ತಮ್ಮ ಸ್ವಗ್ರಾಮವಾದ ಸಿದ್ದಾಪುರದಲ್ಲಿ ಯೋಗಾಚಾರ್ಯ ಶ್ರೀ ಮರಿಸ್ವಾಮಿ ಅವರಿಗೆ ಸ್ನೇಹ ಬಳಗದಿಂದ ಅವರು ಸನ್ಮಾನಿಸಿ ಗೌರವಿಸಿದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಇದು ಕನ್ನಡ ಸ್ಫೂರ್ತಿ. ನಮಸ್ಕಾರ. Mariswamy to address the gathering. Thank you. ಈ ಒಂದು ಪುಟ್ಟ ಹಳ್ಳಿಯಿಂದ ಈ ಒಂದು ವಿದೇಶಕ್ಕೆ ಬಂದಿರೋದು ನನಗೊಂದು ಮೊದಲ ಅನುಭವ, ಒಂದು ಸಂತೋಷ ಅನಿಸ್ತದೆ. ಅದು ಕಾರಣ ಅಂದರೆ ಯೋಗ ಅಂತ ಹೇಳ್ಬೋದು. ಅದು ನನಗೆ ಭಾಳ ಖುಷಿ. ಎಲ್ಲೋ ಒಂದು ಪುಟ್ಟ ಗ್ರಾಮದಲ್ಲಿ ನನಗೆ ಯೋಗ ಅಂದರೆ ಏನು ಗೊತ್ತಿದ್ದಿಲ್ಲ. ಬಟ್ ಆ ಯೋಗ ಅಂದರೆ ನನ್ನ ಪ್ರಕಾರ ಸೈಂಟಿಫಿಕ್ ಯೋಗ, ಆ ಯೋಗ ಅಂತ ಹೇಳ್ತಾರೆ. ಬಟ್ ನನಗೆ ಗೊತ್ತಿಲ್ಲ ಸೈಂಟಿಫಿಕ್ ಅಂತ. ಬಟ್ ಯೋಗ ಅಂದರೆ ಮನಸ್ಸುಗಳನ್ನು ಹತ್ರ ಮಾಡೋದು, ಮನಸ್ಸುಗಳನ್ನು ಕೂಡಿಸೋದು, ಜನರನ್ನು ಪ್ರೀತಿಗಳಿಸ್ಬೇಕು, ಜನರನ್ನು ಪ್ರೀತಿಯನ್ನು ಹೆಚ್ಚು ಮಾಡಬೇಕು, ಜೊತೆಗೆ ಎಲ್ಲರನ್ನು ಕೂಡಿಸ್ಬೇಕು ಅನ್ನೋದು ನನ್ನ ಒಂದು ಸಂಕಲ್ಪ ಇತ್ತು. ನಮ್ಮ ಭಾರತ ಮತ್ತು ಲಂಕಾ ಒಂದು ಗ್ಲೋಬಲ್ ಯೋಗ 2024 ಏನಿತ್ತು, ಅದಕ್ಕೆ ನಮ್ಮ ಗುರುಗಳಾದ ಶ್ರೀ ಮರಿಸ್ವಾಮಿ ಕೆ ಗುರುಗಳು ಒಂದು ಶ್ರೀಲಂಕಾಕ್ಕೆ ನಮ್ಮ ಸಿದ್ದಾಪುರದ ಒಂದು ಕೀರ್ತಿ ಪತಾಕಿನೇ ಆರಿಸಿದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ಅವರಿಗೆ ನಮ್ಮೆಲ್ಲ ಪತಂಜಲಿ ಯೋಗ ಸಮಿತಿ ಕಡೆಯಿಂದ ನಾವು ಹೋಗ್ಬೇಕಾದ್ರೆ ಶುಭಾಶಯ ಕೋರಿ ಅವರಿಗೆ ನಾವು ಒಳಿತಾಗಲಿ, ಅವರ ಸುಖವಾಗಿ ಅವ್ರ ಪ್ರಯಾಣ ಆಗಲಿ ಅಂತ ಏನು ಶುಭ ಕೋರಿದ್ವಿ. ಈಗ ಸುಖಕರವಾಗಿ ಪ್ರಯಾಣ ಮುಗಿಸಿ ಬಂದಿದ್ದಾರೆ. ಅದಕ್ಕಾಗಿ ಅವರಿಗೊಂದು ನಮ್ಮ ಪತಂಜಲಿ ಯೋಗ ಸಮಿತಿ ಸಿದ್ದಾಪುರ ಎಲ್ಲರೂ ಸೇರಿ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೆ. ನಮ್ಮ ಸಿದ್ದಾಪುರ್ಗೆ ಒಂದು ಯೋಗದ ಪರಿಚಯ ಮಾಡಿ, ಹಾಗಾಗಿ ಯೋಗ ಗುರುಗಳಾಗಿ ನಮ್ಮೆಲ್ಲರಿಗೆ ಯೋಗ ಮಾರ್ಗದರ್ಶಕರಾಗಿರುವಂಥ ಮರಿಸ್ವಾಮಿ ಕೆ ಗುರುಗಳಿಗೆ ಗುರು ಪೂರ್ಣಿಮಾ ಹಬ್ಬದ ಒಂದು ಗುರುಗಳಿಗೆ ನಾವು ಏನು ಕೊಟ್ಟರು ಕಡಿಮೆನೇ, ಅದರ ಒಂದು ಸಣ್ಣ ಒಂದು ಸನ್ಮಾನ ಸ್ವೀಕರಿಸಬೇಕಂತ ಗುರುಗಳಿಗೆ ಕೇಳಿಕೊಳ್ಳುತ್ತೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅನ್ನುವ ಹಾಗೆ ನಮ್ಮ ಗುರುಜಿಯವರಾದ ಮರಿಸ್ವಾಮಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು.